ಅದರ ಬಗ್ಗೆ ಅಷ್ಟೊಂದೇನು ಹೇಳೋದಿಲ್ಲ, ನಿಮಗೆ ಗೊತ್ತಿರೋದ್ರಿಂದ. ಸೊ ಬನ್ನಿ, ಇವತ್ತು ಹೇಗಿರುತ್ತೆ ದೇವಸ್ಥಾನ ಹತ್ರ ಮತ್ತು ಪೂಜೆ ಯಾವ ಥರ ಆಗುತ್ತೆ. ಫಸ್ಟ್ ಟೈಮ್ ಮಾಡೋದಕ್ಕೆ ಹೋಗಿದ್ದಾನೆ. ಚೆನ್ನಾಗಿ ಮಾಡಿದ್ದಾನೆ. ಓಕೆ, ರೇಟಿಂಗ್ಸ್ ಕೊಡೋದ ಏನಾಗಲಿ ಮುಂದೆ ಸಾಗುನಿ, ಬಯಸುತ್ತಿಲ್ಲ ಸಿಗದು ಬಾಳಲಿ. ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಯಾವ ದೇವಸ್ಥಾನ ಅಂತ ಹೇಳಿದ್ರೆ ಚಿಕ್ಕ ದೇವಸ್ಥಾನ, ತಿಮ್ಮಪ್ಪನ ದೇವಸ್ಥಾನ, ನಮ್ಮ ಮನೆ ದೇವ್ರ ದೇವಸ್ಥಾನ. ತಿರುಪತಿ ಅಂತ ಹೇಳಿದ್ರೆ ನಾವು ದೊಡ್ಡ ತಿರುಪತಿಗೆ ಹೋಗ್ತಾ ಇಲ್ಲ, ನಮಗೆ ನಿಯರ್ ಆಗಿರೋ ಒಂದು 15 ಕಿಲೋಮೀಟರ್ ಅಲ್ಲಿರೋ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಮನೆ ಬಿಡೋಣ, ಇನ್ನು ರೆಡಿ ಆಗಿ ಮನೆ ಬಿಡೋದು. ನಾನು ರೆಡಿಯಾಗ್ಬಿಟ್ಟು ಬಂದು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿರೋ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾನು ರೆಡಿಯಾಗಿ ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಗೈಸ್, ಸ್ನಾನ ಮಾಡೋದಕ್ಕಿಂತ ಮುಂಚೆ ನನಗೆ ನಮ್ಮ ಅಮ್ಮಗೆ 2 ಕಪ್ ಕಾಫಿ ಮಾಡಿಕೊಂಡು ಕುಡಿದು ಅದಾದಮೇಲೆ ರೆಡಿ ಆದೆ. ಗೈಸ್, ಫೈನಲಿ ರೆಡಿ ಆಗಿದ್ದಾಯಿತು. ಆ್ಯಂಡ್ ನಾನು ಇವತ್ತು ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೀನಿ, ಟ್ರೆಡಿಷನಲ್ ರೀತಿ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ಈ ನೆಕ್ಲೇಸು ಈ ಡ್ರೆಸ್ಗೆ ಸೂಟ್ ಆಗುತ್ತೆ ಅಂತ ಹಾಕ್ಕೊಂಡಿರೋದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಆ್ಯಂಡ್ ಫುಲ್ ಡ್ರೆಸ್ದು ಏನಿದೆ ಅದು ನಾನು ವ್ಲಾಗಲ್ಲಿನೂ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಇವಾಗ ಮನೆ ಬಿಡಬೇಕು. ಸಂಡೇ ಆಗಿರೋದ್ರಿಂದ ದೇವಸ್ಥಾನದ ತುಂಬಾ ರಶ್ ಇರುತ್ತೆ. ನೀವು ನೋಡಿರ್ತೀರ, ವೀಕ್ ಡೇಸ್ಗಿಂತ ವೀಕೆಂಡ್ಸಲ್ಲೇ ತುಂಬ ರಶ್ ಇರುತ್ತೆ ದೇವಸ್ಥಾನ ಹತ್ರ. ಸೊ ಹಾಗಾಗಿ ನಮ್ಮ ಮನೆ ನಿಯರ್ ಇದ್ದರೂ ಕೂಡ ಚಿಕ್ಕ ತಿರುಪತಿ ದೇವಸ್ಥಾನ ಇಲ್ಲಿಂದ ಒಂದು 15 ಕಿಲೋಮೀಟರ್ ಇದ್ದರೂ ಕೂಡ ನಾವು ಬೇಗನೆ ಹೋಗಬೇಕಾಗುತ್ತೆ. ಆ್ಯಂಡ್ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕು. ನಾನು ಒಂದು 3 ಮಂತ್ಸಿಂದ ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಬಟ್ ಆಗಿರಲಿಲ್ಲ. ಸೊ ಏನೋ ಹೇಳ್ತಾರಲ್ವ, ದೇವ್ರ ಇಚ್ಛೆ ಇದ್ರೇ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗೋದು ಅಂತ. ಹಾಗೆ ನಮ್ಮನೆ ದೇವರಾಗಿರೋದ್ರಿಂದ ಸೊ ಹೋಗೋಣ ಅಂತ ಮನೇಲಿ ಪ್ಲ್ಯಾನ್ ಮಾಡಿದ್ವಿ. ಬರೋಣ. ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರ ಚಿಕ್ಕ ತಿರುಪತಿ ದೇವಸ್ಥಾನ ಹೆಂಗಿದೆ ಅಂದರೆ. ಸೊ ಹತ್ತಿರ ಇರೋ ದೇವಸ್ಥಾನ ಆಗಿರೋದ್ರಿಂದ ತುಂಬ ಜನ ಹೋಗಿರ್ತೀರ ಆ ದೇವಸ್ಥಾನಕ್ಕೆ. ಆ್ಯಂಡ್ ನಾನು ಅದರ ಬಗ್ಗೆ ಅಷ್ಟೊಂದೇನು ಹೇಳೋದಿಲ್ಲ, ನಿಮಗೆ ಗೊತ್ತಿರೋದ್ರಿಂದ. ಸೊ ಬನ್ನಿ, ಇವತ್ತು ಹೇಗಿರುತ್ತೆ ದೇವಸ್ಥಾನ ಹತ್ರ ಮತ್ತು ಪೂಜೆ ಯಾವ ಥರ ಆಗುತ್ತೆ ಅಂತ ನೋಡೋಣ. ಸೊ ಕ್ಯಾಬ್ ಬುಕ್ ಮಾಡಿದ್ದೀನಿ, ಬನ್ನಿ ಹೋಗೋಣ. ಗೈಸ್, ನಾನು ಹೇಳಿದಾಗೆ ಕ್ಯಾಬ್ ಕೂಡ ಮನೆ ಹತ್ರನೇ ಬಂತು. ಮನೆಯಿಂದ ಬಸ್ ಸ್ಟಾಪ್ವರೆಗೂ ಕ್ಯಾಬಲ್ಲೇ ಹೋಗಿ ಅದಾದಮೇಲೆ ಬಸ್ ಹತ್ಕೊಂಡ್ವಿ. ಸೊ ಈ ಕಾರಲ್ಲಿ ಫ್ರಂಟ್ ಡೋರ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳಿದ್ರಿಂದ ಸ್ವಲ್ಪ ಅಲ್ಲೇ ಡ್ರೈವರ್ ಹತ್ರ ಮಾತಾಡಿ ನಾವು 4 ಮೆಂಬರ್ಸು ಕೂಡ ಅಡ್ಜಸ್ಟ್ ಮಾಡಿ ಬ್ಯಾಕ್ ಸೀಟಲ್ಲೇ ಕುತ್ಕೊಂಡು ಬಸ್ ಸ್ಟಾಪ್ಗೆ ರೀಚ್ ಆದ್ವಿ. ಸೊ ಆರ್ಡರ್ ಮಾಡಿದ್ಮೇಲೆ ಏನೂ ಮಾಡೋದಕ್ಕಾಗಲ್ಲ ಅಂತ. ಸೊ ಅದಾದಮೇಲೆ ಬಸ್ ಕೂಡ ಸಿಕ್ತು. ಡೈರೆಕ್ಟ್ ಚಿಕ್ಕ ತಿರುಪತಿಗೆ ಬಸ್ ಹತ್ಕೊಂಡು ಡೈರೆಕ್ಟ್ ಚಿಕ್ಕ ತಿರುಪತಿಗೆ ಹೋದೆ. ಆ್ಯಂಡ್ ನಿಮಗೆ ಇಲ್ಲಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು ಓದಿದ ಸ್ಕೂಲ್ ಮತ್ತು ಕಾಲೇಜ್ ರೋಡ್ ಕೂಡ ಇದೇ ರೋಡಲ್ಲೇ ಬರೋದ್ರಿಂದ, ಚಿಕ್ಕ ತಿರುಪತಿ ರೋಡ್ ಕಡೆನೇ ಇರೋದ್ರಿಂದ. ಆ್ಯಂಡ್ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೂಟ್ ಮಾಡಿದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ನನ್ನ ಸ್ಕೂಲ್ ನೇಮ್ ಬಂದು ಶ್ರೀ ರಂಗನಾಥ ಕಾಲೇಜ್ ಆ್ಯಂಡ್ ಸ್ಕೂಲ್ ಎರಡೂ ಇದೆ. ಶ್ರೀ ರಂಗನಾಥ ಸ್ಕೂಲ್, ಕಲ್ಕುಂಟೆ ಅಗ್ರಹಾರ ಅಂತ. ಆ್ಯಂಡ್ ನನಗೆ ಈ ರೋಡ್ ತುಂಬಾ ಇಷ್ಟ. ಆ ಗ್ರೀನರಿ ಆಗಿರ್ಬೋದು, ವೆದರ್ ಎಲ್ಲನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನಾನು ಡೈಲಿ ಟ್ರಾವೆಲ್ ಮಾಡ್ತಿದ್ದೆ ಆವಾಗ ಬಸ್ಸಲ್ಲಿ. ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಈ ರೋಡ್. ಆ್ಯಂಡ್ ನಾನು ಇಲ್ಲಿ ನೋಡಿ ಆದಷ್ಟು ಸ್ಲೋ ಮೋಷನಲ್ಲೇ ವಿಡಿಯೋ ಮಾಡಿದ್ದೀನಿ, ನೀವು ಸ್ಕೂಲ್ ನೇಮ್ ಕೂಡ ನೋಡ್ಬೋದು. ಆ್ಯಂಡ್ ಇದು ಬಂದು ಪ್ರೈವೇಟ್ ಸ್ಕೂಲ್. ನಿಮಗೆ ಯಾರಿಗಾದರೂ ಈ ಸ್ಕೂಲ್ ಗೊತ್ತಿದ್ದರೆ ಆ್ಯಂಡ್ ನೀವು ಯಾರಾದರೂ ಈ ಸ್ಕೂಲಲ್ಲಿ ಸ್ಟಡೀಸ್ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಸ್ಕೂಲ್ ಅಂತಲೇ ಹೇಳ್ಬೋದು. ನಾನು ಓದಿದ ಕಾಲೇಜ್ ಮತ್ತು ಸ್ಕೂಲಲ್ಲೆಲ್ಲ ಇದು ನನಗೆ ತುಂಬಾ ಇಷ್ಟ. ಆ್ಯಂಡ್ ಇಲ್ಲಿಂದ ಇನ್ನು ಸ್ವಲ್ಪ ದೂರದಲ್ಲೇ ಚಿಕ್ಕ ತಿರುಪತಿ ಬರುತ್ತೆ. ಆ್ಯಂಡ್ ಚಿಕ್ಕ ತಿರುಪತಿ ನಾವು ಬಸ್ಸಿಂದ ಇನ್ನೇನು ಇಳಿಬೇಕಾದ್ರೆ ಎಂಟ್ರೆನ್ಸಲ್ಲೇ ನಮಗೆ ಚಿಕ್ಕ ತಿರುಪತಿದು ಇದೇನಿದೆ ಗೋಪುರ ಏನಿದೆ ಅದು ಕಾಣಿಸುತ್ತೆ ನೋಡಿ. ಇದರಲ್ಲಿ ಕೂಡ ನಾನು ಬಸ್ಸಲ್ಲೇ ನಿಮಗೆ ವಿಡಿಯೋನ ಶೂಟ್ ಮಾಡಿ ಹಾಕಿದ್ದೀನಿ. ಸೊ ಇದು ಬಂದು ಚಿಕ್ಕ ತಿರುಪತಿಯ ಎಂಟ್ರೆನ್ಸ್ ಗೋಪುರ. ಆ್ಯಂಡ್ ಇದು ಒಳಗಡೆ ಇನ್ನೂ ಒಂದು ಗೋಪುರ ಇದೆ, ಅದು ಮೇನ್ ಗೋಪುರ ಬರುತ್ತೆ. ಸೊ ಗೈಸ್, ನಮ್ಮ ಮನೆ ದೇವರಿಗೆ ನಾವು 2 ಪೂಜೆ ಕೊಡಬೇಕು ಅಂತ ಹರಕೆ ಇಟ್ಕೊಂಡಿರೋದ್ರಿಂದ 2 ಪೂಜೆಗೆ ತಗೊಂಡು ಆ್ಯಂಡ್ ಎಂಟ್ರೆನ್ಸ್ಗೆ ಹೋಗುವಾಗ ಚಿಕ್ಕ ಮಕ್ಕಳಿದ್ರು ಅಲ್ಲಿ. ಸೊ ತಿಮ್ಮಪ್ಪದು ಏನಿದೆ ನಾಮ ಅದನ್ನು ಇಡ್ತೀವಿ ಹಣೆಗೆ ಅಂತ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡಿಯೋಕ್ಕಂತ ಕೇಳಿದ್ರು. ಹಾಗಾಗಿ ನನಗೆ ಇಷ್ಟ ಇಲ್ಲ ಅಂದರೂ ಕೂಡ ಮಕ್ಕಳಿಗೋಸ್ಕರ ಸೊ ನಾಮನ ಹಣೆಗೆ ಹಾಕಿಸ್ಕೊಟ್ಟು ಅದಾದ್ಮೇಲೆ ಎಂಟ್ರೆನ್ಸ್ಗೆ ಬಂದ್ವಿ.
ಮತ್ತು ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೂ ಒಂಥರ ಪಾಸಿಟಿವ್ ವೈಬ್ ಕೂಡ ಬರುತ್ತೆ. ಸೊ ಅಲ್ಲಿಂದ ಲೈಕ್ ಮೇನ್ ಗೋಪುರ ಏನಿದೆ ಅಲ್ಲಿಗೆ ರೀಚ್ ಆಗಿ, ಸೊ ಕಾಲು ಕೂಡ ವಾಶ್ ಮಾಡೋಕ್ಕೆ ಪ್ಲೇಸ್ ಇದೆ, ಅಲ್ಲಿ ಕಾಲು ವಾಶ್ ಮಾಡಿಕೊಂಡು ದೇವ್ರಿಗೆ ಒಳಗಡೆ ಪೂಜೆ ಮಾಡಿಸೋಣ ಅಂತ ಹೋದ್ವಿ. ಆ್ಯಂಡ್ ಆಲ್ಮೋಸ್ಟ್ ನಿಮಗೆಲ್ಲನೂ ಗೊತ್ತಿರುತ್ತೆ, ಇದ್ರ ಬಗ್ಗೆ ಹೇಳೋಷ್ಟು ಏನೂ ಇರೋದಿಲ್ಲ. ನಿಜವಾಗ್ಲೂ ಸಖತ್ ಜನ ಇದ್ದರು ಗೈಸ್. ನಾನು ಅನ್ಕೊಂಬಂದೆ ಇವತ್ತು ಅಷ್ಟೊಂದು ಜನ ಏನೂ ಇರೋದಿಲ್ಲ, ಮಾರ್ನಿಂಗ್ ಕೂಡ ನಾವು ಬೇಗ ಬಂದಿದ್ದೀವಿ ಅಂತ. ಬಟ್ ಮಾರ್ನಿಂಗ್ಗೆ ತುಂಬ ಜನ ಇದ್ದರು ಇವತ್ತು. ಆ್ಯಂಡ್ ಅಮಾವಾಸ್ಯೆ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದರು. ಕೋಟಿ ಕನಸುಗಳ ಅರಮನೆಗೆ ಧೈರ್ಯ ನೀಡೋ ಕಾವಲು ನಾನು. ಸೊ ಬನ್ನಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ನಿಮಗೆ ಔಟ್ಸೈಡೆಲ್ಲ ಏನೇನಿದೆ, ಲೈಕ್ ಇಲ್ಲಿ ನಿಮಗೆ ತಿರುಪತಿನಲ್ಲಿ ಜಾತ್ರೆ ಥರ ಇಟ್ಟಿರ್ತಾರೆ. ನೀವು ಲೈಕ್ ತಿರುಪತಿನಲ್ಲಿ ನೋಡಿರ್ಬೋದು, ಎಲ್ಲ ಐಟಮ್ಸ್ ಇರುತ್ತೆ. ಆ್ಯಂಡ್ ಸೇಮ್ ಜಾತ್ರೆ ಫೀಲ್ ಇರುತ್ತೆ. ಜಾತ್ರೆನಲ್ಲೆಲ್ಲ ಯಾವ ಥರ ಇಟ್ಟಿರ್ತಾರೆ ಅದೇ ಥರ ಇರುತ್ತೆ. ಆ್ಯಂಡ್ ಯಾರಾದರೂ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೀರಾ, ನಿಮಗೆ ತಿರುಪತಿ ಬಗ್ಗೆ ಗೊತ್ತಿದೆ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಇಲ್ಲಿ ನಿಯರ್ ಇರೋ ತಿರುಪತಿ ಗೊತ್ತಿದೆ ಅಂತ. ಈಗ ಬನ್ನಿ. ಸೊ ನಾನು ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಪೊಲೀಸವರೆಲ್ಲ ಇರ್ತಾರೆ ದೇವ್ರ ದರ್ಶನ ಮಾಡೋ ಹತ್ರ. ಅಲ್ಲಿ ಫೋನ್ಸ್ ಹಲೋ ಇರೋದಿಲ್ಲ, ಹಾಗಾಗಿ ನಾನು ಎಂಟ್ರೆನ್ಸಿಗೆ ಸ್ಟಾಪ್ ಮಾಡಿದ್ದೇನೆ ವೀಡಿಯೋ ಮಾಡೋದನ್ನು. ಸೊ ಬನ್ನಿ ದರ್ಶನ ಮುಗಿಸ್ಕೊಂಬಂದು ನಿಮಗೆ ಸಿಗ್ತೀನಿ. ಫೈನಲಿ ಗಾಯ್ಸ್ ಪೂಜೆ ಕಂಪ್ಲೀಟ್ ಮಾಡ್ಕೊಂಡ್ವಿ. ಆ್ಯಂಡ್ ದೇವ್ರ ದರ್ಶನ ಕೂಡ ಸಖತ್ತಾಗಿ ಆಯಿತು. ದೇವ್ರ ಮುಖ ನೀಟಾಗಿ ಕಾಣಿಸ್ತು. ಅಷ್ಟು ಜನ ಇದ್ದರೂ ಕೂಡ ದೇವ್ರ ದರ್ಶನ ಮಾಡಿಕೊಂಡು, ಸೊ ಮಂಗಳಾರತಿ ತಗೊಂಡು ದಕ್ಷಿಣೆ ಎಲ್ಲ ಹಾಕಿ ಆ್ಯಂಡ್ ಮುಡುಪು ಕಾಸೆಲ್ಲ ದೇವ್ರಿಗೆ ಅರ್ಪಣೆ ಮಾಡ್ಕೊಂಡು ನಾವು ಈಚೆ ಬಂದ್ವಿ. ಸೊ ಮತ್ತೆ ಇಲ್ಲಿ ಕಡಲೆಪುರಿ ಇಟ್ಟಿದ್ರು, ಕಡಲೆಪುರಿ, ಲಾಡು, ಮಿಕ್ಚರ್ ಎಲ್ಲ ಇಟ್ಟಿದ್ರು. ಸೊ ಲಾಡು ತೊಗೊಂಡು ಕಡಲೆಪುರಿ ತೊಗೊಂಡು ಆ್ಯಂಡ್ ನಾವು ಪ್ಲೇಸ್ಗೆ ಬ್ಯಾಗ್ ಬಂದ್ವಿ. ಸೊ ನಾನು ವೀಡಿಯೋ ಕೂಡ ಮಾಡಿದ್ದೀನಿ ನೋಡಿ, ಜಾತ್ರೆ ಫೀಲಿಂಗ್ಸ್ ಇರುತ್ತೆ ಅಂತ ಆಗಲೇ ಹೇಳಿದ್ನಲ್ವಾ, ಫೀಲಿಂಗ್ ಬರುತ್ತೆ ನಮಗೆ ಇದನ್ನು ನೋಡಿದ್ರಿಂದ. ಸೊ ಏನೇನು ಐಟಮ್ ಇಟ್ಟಿರ್ತಾರೆ ಅಂತ ಎಲ್ಲನೂ ವೀಡಿಯೋ ಮಾಡಿದ್ದೀನಿ. ಪ್ರತಿಯೊಂದು ನಿಮಗೆ ಫ್ರೇಮ್ ಇಟ್ಟಿರ್ತಾರೆ. ಆ್ಯಂಡ್ ರಂಗೋಲಿ ಐಟಮ್ಸ್, ಗಿಫ್ಟ್, ವಾಚ್, ಉಂಗುರ, ಬ್ಯಾಗ್ಸ್ ಎಲ್ಲನೂ ಇರುತ್ತೆ. ನಿಮಗೆ ಜಾತ್ರೆನಲ್ಲಿ ಏನೇನಿರುತ್ತೋ ಅದೇ ಥರ ಇರುತ್ತೆ. ಆ್ಯಂಡ್ ನಮ್ಮಮ್ಮ ಇಲ್ಲಿ ಬಂದು ಸೊ ಲಕ್ಷ್ಮೀದು ಕಾಲು ಬರುತ್ತಲ್ವ, ಸೊ ಅದರದ್ದು ನನಗೆ ರಂಗೋಲಿ ಬೇಕು ಅಂತ ಹೇಳಿದ್ರು. ಸೊ ಅದರದ್ದು ರಂಗೋಲಿ ತೊಗೊಂಡು ಆ್ಯಂಡ್ ನಮ್ಮ ಪ್ಲೇಸಿಗೆ ನಾವು ಬ್ಯಾಗ್ ಬಂದ್ವಿ. ಸೊ ಎಲ್ಲ ಮುಗೀತು ದೇವ್ರ ದರ್ಶನ. ಆ್ಯಂಡ್ ತುಂಬ ಬೇಗನೆ ಮುಗೀತು ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ನಮ್ಮ ಮನೇಲಿ ಯಾರಿಗೂ ಮನೆಗೆ ಹೋಗಿ ಇಷ್ಟ ಆಗಲಿಲ್ಲ, ಪ್ಲೇಸ್ ಸಕ್ಕತ್ತಾಗಿತ್ತು. ಆ್ಯಂಡ್ ಬಿಸಿಲು ಕೂಡ ಜಾಸ್ತಿನೇ ಇತ್ತು. ಮನೇಲಿದ್ದಾಗ ಇಷ್ಟೊಂದು ಬಿಸಿಲಿರಲ್ಲ ಗೈಸ್, ನಾವೇನಾದರೂ ಔಟ್ಸೈಡ್ ಬರ್ತೀವಿ ಅಂದಾಗ ಈ ಥರ ಬಿಸಿಲಿರುತ್ತೆ, ತುಂಬ ಬಿಸಿಲಿತ್ತು. ಆ್ಯಂಡ್ ಅಲ್ಲಿ ಸೈಡಲ್ಲಿ ನೆರಳಿರೋ ಕಡೆ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೇ ಆ್ಯಂಡ್ ಮನೇಲಿ ಏನೇನು ಪರ್ಚೇಸ್ ಮಾಡಬೇಕಿತ್ತು ಅದೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ. ಆ್ಯಂಡ್ ಮತ್ತೆ ಬಸ್ ಕೂಡ ಬರುತ್ತೆ ಹೋಗಬೇಕು ಅಂತ ಅಲ್ಲಿಂದ ರಿಟರ್ನ್ ಬಸ್ ಸ್ಟಾಪ್ಗೆ ಬಂದ್ವಿ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ದೇವ್ರ ದರ್ಶನ ಮಾಡಿದ್ದಿವತ್ತು. ಆ್ಯಂಡ್ ನಮ್ಮನೆ ದೇವರಾಗಿರೋದ್ರಿಂದ ನಾವು ಮತ್ತೆ ಇನ್ನೂ ವರ್ಷದಲ್ಲಿ 3 ಸಲ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಲೆಟ್ಸಿ ನೋಡೋಣ ಏನಾಗುತ್ತೆ. ಆ್ಯಂಡ್ ಅಲ್ಲೇ ಗ್ಯಾಪಲ್ಲಿ ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಮತ್ತೆ ಮನೆಗೆ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗೋ ಅಷ್ಟಿಗೆ 1 o'clock ಆಯಿತು. ಆ್ಯಂಡ್ ಟಯರ್ಡ್ ಕೂಡ ಆಗಿತ್ತು. ಟಯರ್ಡ್ ಆದರೂ ಕೂಡ ನನಗೆ ದೇವಸ್ಥಾನದಿಂದ ವಾಪಸ್ ಬರೋಕ್ಕೆ ನಿಜವಾಗ್ಲೂ ಇಷ್ಟ ಆಗಿರಲಿಲ್ಲ. ಆನೆಸ್ಟಾಗಿ ಹೇಳ್ತೀನಿ, ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾನು ಈವ್ನಿಂಗ್ವರೆಗೂ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೇ ನನ್ನ ಮನಸ್ಸಲ್ಲಿರುತ್ತೆ. ಅಷ್ಟು ಬೇಗ ನನಗೆ ಮನೇಲಿ ಬರೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ, ಜಸ್ಟ್ ರೀಚ್ ಆದ್ವಿ. 1 o'clock ಟೈಮ್ ಆಗಿರೋದು. ಆ್ಯಂಡ್ ಮಾರ್ನಿಂಗ್ ನಾವು ಮನೆ ಬಿಟ್ಟಿದ್ದು
8 o'clock, ಓಕೆನಾ. ಬಟ್ ನಾವು ಮನೆಗೆ ರೀಚ್ ಆಗಿರೋದು 1 o'clock. ಮ್ಯಾಕ್ಸ್ ಅಂದ್ರೆ 5 hours ತೊಗೊಂಡಿದೆ ಜರ್ನಿ ಅಷ್ಟೇ. ಅದೇ ಬಿಕಾಸ್ ಹತ್ರ ಇರೋದ್ರಿಂದ ದೇವಸ್ಥಾನ ಫೀಲಿಂಗ್ ಮಾತ್ರ ಕ್ರೇಜಿ ಗೈಸ್. ನನಗೆ ತುಂಬಾ ಇಷ್ಟ ಆಯಿತು. ಮನೆ ದೇವ್ರ ದೇವಸ್ಥಾನ ಅಲ್ವಾ, ದೊಡ್ಡ ತಿರುಪ್ತಿಗೆ ಹೋಗೋಕ್ಕಾಗಿಲ್ಲ ಅಂದರೂ ಕೂಡ ಸೊ ಹತ್ರದಲ್ಲಿರೋ ದೇವಸ್ಥಾನ ಚಿಕ್ಕ ತಿರುಪ್ತಿಗೆ ಅಟ್ಲೀಸ್ಟ್ ವರ್ಷದಲ್ಲಿ ಒಂದು 3 ಸಲ ಆದರೂ ಹೋಗಲೇಬೇಕು. ಅದು ಮನೆ ದೇವ್ರ ದೇವಸ್ಥಾನ ಆಗಿರೋದ್ರಿಂದ ಸೊ ಇವತ್ತು ಹೋಗಿ ಬನ್ನಿ. ನನಗೆ ತುಂಬಾ ಇಷ್ಟ ಆಯಿತು, ಏನೋ ಒಂಥರ ಖುಷಿ ಇದೆ. ಆ್ಯಂಡ್ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಪ್ಲ್ಯಾನ್ ಮಾಡ್ತಾರೆ ಅಂತ. ಈಗ ಬೆಳಗ್ಗೆ ಮಾರ್ನಿಂಗ್ ನಾವು ಏನೂ ತಿಂದಿಲ್ಲ, ಪ್ರಸಾದ ಅಷ್ಟೇ ತಿಂದಿರೋದು. ಹೇಗೇನಾದರೂ ಒಂದು ಅಡುಗೆ ಮಾಡಬೇಕು. ಆ್ಯಂಡ್ ನನ್ನ ತಮ್ಮ ಇವತ್ತು ಮಾಡ್ತೀನಿ ಅಂತ ಹೇಳಿದ್ದಾನೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ ಗೊತ್ತಿಲ್ಲ ಏನು ಮಾಡ್ತಾನೆ ಅಂತ. ಏನೋ ಒಂದು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾನೆ. ಏನೋ ನನಗೆ ಒಂಥರ ಫೀಲಿಂಗ್ ಇದೆ. ಯಾವತ್ತೂ ಅವ್ನ ಕೈಲಿ ನಾನು ಊಟ ಮಾಡೇ ಇಲ್ಲ ಇಲ್ಲಿವರೆಗೆ ಹೇಳ್ಬೇಕಂದ್ರೆ. ನೋಡೋಣ ಏನು ಮಾಡ್ತಾನೆ ಅಂತ ನನಗೂ ಕ್ಯೂರಿಯಾಸಿಟಿ. ನೋಡಿ ಆಲ್ರೆಡಿ ಅವನು ಎಗ್ ರೈಸ್ ಮಾಡೋದಕ್ಕೆ ರೈಸ್ ಮಾಡಬೇಕು ಅಂತ ನೀರಿಟ್ಕೊಂಡಿದ್ದಾನೆ. ನಾನು ಹೇಳ್ದೆ ರೈಸ್ ಮಾಡ್ಕೊಡ್ತೀನಿ ಅಂತ, ಎಲ್ಲ ಅವನೇ ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಮಾಡ್ಕೊತಿದ್ದಾನೆ. ಸೊ ಗೈಸ್ ವಾಶ್ ಮಾಡ್ಕೊಂಡಿದ್ದಾನೆ. ಅಕ್ಕಿ ಕೂಡ 3 times ವಾಶ್ ಮಾಡಿದ್ದಾನೆ. 3 times ವಾಶ್ ಮಾಡಿ ಆ್ಯಂಡ್ ಅದಕ್ಕೆ ಉಪ್ಪೆಲ್ಲ ಹಾಕಿ ನೀರೆಲ್ಲ ಅವನೇ ಇಟ್ಟು ರೈಸ್ ಮಾಡ್ತಿರೋದು. ಸೊ ನೋಡೋಣ ಎಗ್ ರೈಸ್ ಹೆಂಗೆ ಬರುತ್ತೆ ಅಂತ. ನಾನು ಕೂಡ ವೇಟಿಂಗ್. ಬನ್ನಿ ಹೋಗಿ ಎಗ್ ರೈಸ್ಗೆ ಐಟಮ್ಸ್ ತೊಗೊಂಬರೋಣ. ಗೈಸ್ ಆನ್ಲೈನ್ ಮಾಡೋದು ಬೇಡ ಅಂತ ಮನೆ ಹತ್ರನೇ ಅಂಗಡಿ ಇರೋದ್ರಿಂದ ಸಿಂಪಲ್ಲಾಗಿ ಏನೇನು ಬೇಕು ಅಂತ ತೊಗೊಂಡು ಮನೆಗೆ ಬಂದೆ. ವಾವ್, ಇಷ್ಟು ಚೆನ್ನಾಗಿ ಕಟ್ ಮಾಡ್ತಿದ್ದಾನೆ ಈರುಳ್ಳಿನ. ಈಗ ಆಯಿಲ್ ಹಾಕ್ತಿದ್ದಾನೆ ಪ್ಯಾನ್ಗೆ. ಆಕ್ಚುಲಿ ಇವಾಗ ಅಡುಗೆ ಮಾಡ್ತಿದ್ರಲ್ಲ ಅವ್ರು ಬಂದು ಡಯಟ್ ಪರ್ಸನ್, ಓಕೆನಾ. ಆಯಿಲ್ ಸ್ವಲ್ಪ ಜಾಸ್ತಿ ಆದ್ರೂ ಜಗಳನೇ ಮಾಡಕ್ ಬರ್ತಾನೆ ಅಂದಮೇಲೆ. ಇವತ್ತು ಅವ್ನು ಯಾವ ಥರ ಆಯಿಲ್ ಯೂಸ್ ಮಾಡ್ತಾನೆ ನೋಡ್ಬೇಕು. ಎಗ್ ರೈಸ್ಗೆ ಇಷ್ಟೇ ಸಾಕಾ? ಇಷ್ಟರಲ್ಲಿ ಎಗ್ ರೈಸ್ ಮಾಡ್ತೀಯಾ? ಮಾಡಿ. ಫಸ್ಟ್ ಈರುಳ್ಳಿನಾ? ಕೈ ಪಾಪ ಗೈಸ್, ಒಂದಿನೂ ಈರುಳ್ಳಿನ ಕಟ್ ಮಾಡಿ ಈ ಥರ ಅಡುಗೆ ಎಲ್ಲ ಮಾಡ್ದೋನಲ್ಲ, ಇವತ್ತು ಮಾಡ್ತಿದ್ದಾನಂದ್ರೆ ಏನೋ ಒಂಥರ ನನಗೆ ನಗು ಕೂಡ ಬರ್ತಿದ್ದೆ ಮತ್ತು ಫೀಲ್ ಕೂಡ ಆಗ್ತದೆ, ಅಯ್ಯೋ ಪಾಪ ಇವ್ನು ಮಾಡ್ತಿದ್ದಾನಲ್ಲ ಅಂತ. ಬಟ್ ಅವನೇ ಇಷ್ಟಪಟ್ಟು ಹೋಗಿರೋದು, ಯಾರೇನು ಫೋರ್ಸ್ ಮಾಡಿಲ್ಲ. ಸೊ ಈಗ ಈರುಳ್ಳಿ ಕಟ್ ಮಾಡಿ ಹಾಕಿದ್ದಾನೆ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಅದಾದಮೇಲೆ ಏನು ಮಾಡ್ತಾನೆ ಅಂತ ನೀವೇ ನೋಡಿ. ಸೊ ಇವಾಗ ಕರಿಬೇವು ಹಾಕಿದ್ದಾನೆ. ಆ್ಯಂಡ್ ನೋಡ್ಕೋ, ಈರುಳ್ಳಿ ತುಂಬ ಬ್ರೌನ್ ಬರೋ ಥರ ಮಾಡಬೇಡ. ಈಗ ಆನಿಯನ್ ಎಲ್ಲ ಫ್ರೈ ಆಗಿದೆ ಬ್ರೌನ್ ಕಲರ್ ಆಗಿ. ಇದನ್ನೆಲ್ಲ ಸೈಡಿಗೆ ತಳ್ಕೊಂಡು ಅದಾದಮೇಲೆ ಮೊಟ್ಟೆನ ಒಡ್ದು ಹಾಕ್ಕೊಬೇಕಂತೆ. ಸೊ ಬನ್ನಿ ಹೆಂಗೆ ಮಾಡ್ತಾನೆ ನೋಡೋಣ. ಎಷ್ಟು ಮೊಟ್ಟೆ ಯೂಸ್ ಮಾಡ್ತಾ ಇದೆಯಾ? 8 ಮೊಟ್ಟೆ. ಅಂದರೆ ಗೈಸ್ ನಾವು 4 ಮೆಂಬರ್ಸ್ ತಿಂತಾ ಇರೋದ್ರಿಂದ ನಾವಿಲ್ಲಿ 8 ಮೊಟ್ಟೆನ ಯೂಸ್ ಮಾಡ್ಕೊತಾ ಇದ್ದೀರಿ. ಹಿಂಗೆ ಮಾಡ್ಬೇಕಂತ ಅವಾಗ ಎಗ್ ರೈಸ್ ಚೆನ್ನಾಗಿ ಬರುತ್ತಂತೆ. ಸೊ ತಿನ್ನೋವರೆಗೂ ಏನು ಹೇಳೋಕ್ಕಾಗಲ್ಲ, ತಿಂದ್ಮೇಲೆ ಗೊತ್ತಾಗೋದು ಹಿಂಗೆ ಮಾಡ್ತಾನೆ ಅಂತ.
ಅಂಡ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿದ್ದಾನೆ. ನಾನು ಹೇಳೋದು ಮರ್ತೋದೆ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದಾನೆ. ಈಗ ಮೊಟ್ಟೆ ಹೊಡೆದಾಕ್ತಿದ್ದಾನೆ. 8 ಮೊಟ್ಟೆ ಯೂಸ್ ಮಾಡ್ತಿದ್ದೀವಿ ಇಲ್ಲಿ 4 ಮೆಂಬರ್ಸ್ಗೆ. ಅಂಡ್ ಈಗ ರೆಡ್ ಚಿಲ್ಲಿ ಸಾಸ್ ಯೂಸ್ ಮಾಡ್ಕೊತಾ ಇದ್ದಾನೆ. ಅದು ಸಾಕು. ಆಲ್ರೆಡಿ ನಾವು ಚಿಲ್ಲಿ ಪೌಡರ್ ಮತ್ತು ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಒಂದು ಸ್ವಲ್ಪನೇ ಯೂಸ್ ಮಾಡ್ತಿದ್ದಾನೆ. ಈಗ ಬಂದು ಗ್ರೀನ್ ಚಿಲ್ಲಿ ಸಾಸ್. ಸೊ ಲಾಸ್ಟಲ್ಲಿ ಸ್ವಲ್ಪ ವಿನಿಗರ್. ಆ್ಯಂಡ್ ಇನ್ನೊಂದು ನಿಮಗೆ ಟೇಸ್ಟ್ ಕೊಡೋವಂಥದ್ದು ಹಾಕಬೇಕು ಅಂದರೆ ಮ್ಯಾಗಿ ಮಸಾಲ ಹಾಕ್ಬೇಕಂತೆ. ಅವ್ನು ಹೇಳಿದ ರೀತಿ ಮ್ಯಾಗಿ ಮಸಾಲ ಹಾಕಿದ್ರೆ ನಮಗೆ ಡಿಫ್ರೆಂಟ್ ಟೇಸ್ಟೇ ಬಂದುಬಿಡುತ್ತೆ ಎಗ್ ರೈಸ್ ಅಂತ ಹೇಳಿದ. ಅದನ್ನು ಕೂಡ ತಂದಿದ್ದೀವಿ. ಮ್ಯಾಗಿ ಮಸಾಲ ಹಾಕಿ ಮಿಕ್ಸ್ ಮಾಡಿ ತಿನ್ನೋದು. ಸರಿ, ಎಷ್ಟು ಪ್ಯಾಕೆಟ್ ಯೂಸ್ ಮಾಡಬೇಕು ಮ್ಯಾಗಿ ಮಸಾಲ? 2? 1 ಸಾಕು. ಸೊ 1 ಸಾಕಂತೆ. 1 ಪ್ಯಾಕೆಟ್ ಚಿಕ್ಕದಾಗಿ 5 ರೂಪಾಯಿ ಥರ ಬರುತ್ತೆ. ಅದನ್ನು ಯೂಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ರೈಸ್ಗೆ ಅವ್ನಿಗೆ ಇಟ್ಕೊಡ್ಬೇಕಾಗಿತ್ತು ಗೈಸ್. ಅವನು ರೈಸ್ ಮಾಡಿಕೊಡು ಅಂತ ಹೇಳ್ದ. ನಾನು ಅವನೇ ಮಾಡ್ತಿರೋದು, ನೀನೇ ಮಾಡು ಅಂತ ಹೇಳಿದ್ದಕ್ಕೆ ಸ್ವಲ್ಪ ನೀರು ಜಾಸ್ತಿ ಇಟ್ಟಿದ್ದಾನೆ ರೈಸ್ಗೆ. ಅದು ಸ್ವಲ್ಪ ಏನಾದರೆ ಮುದ್ದೆ ಥರ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಕರೆಕ್ಟಾಗಿ ಮಾಡಿದ್ದಾನೆ. ನೋಡೋಣ, ಟೇಸ್ಟ್ ಮಾಡಿ. ಎಸ್, ಎಗ್ ರೈಸ್ ರೆಡಿ ಮಾಡಿದ್ದಾನೆ. ಇವಾಗ ಜಸ್ಟ್ ಅದು ಕೊತ್ತಂಬರಿ ಒಂದು ಲಾಸ್ಟಿಗೆ ಒಂದು ಹಾಕ್ಕೊತಾ ಇದ್ದೀನಿ. ಎಗ್ ರೈಸ್ ರೆಡಿ ಆಗಿದೆ. ಇವಾಗ ಅವನು ಕೊತ್ತಂಬರಿ ಕೂಡ ಅವನೇ ಕಟ್ ಮಾಡಿರೋದು, ನಾನಲ್ಲ. ಸೊ ಇವಾಗ ಆಮ್ಲೆಟ್ ಒಂದು ಮಾಡಿಕೊಡ್ತಾನಂತೆ ಸೈಡ್ಗೆ. ಗೈಸ್, ಆ ಕಡೆ ಎಗ್ ರೈಸ್ ರೆಡಿ ಆಗಿದೆ. ಇವಾಗ ಜಸ್ಟ್ ಆಮ್ಲೆಟ್ ಹಾಕಿ ಕೊಟ್ಟಿದ್ದಾನೆ. ಟೆಸ್ಟ್ ಮಾಡುವ ಬನ್ನಿ ಹೆಂಗಿರುತ್ತೆ ಏನು ಅಂತ. ನಾನು ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ನೋಡೋಣ. ನಮ್ಮಮ್ಮ ನಮ್ಮ ಅಕ್ಕನೆಲ್ಲ ಕೇಳ್ತೀನಿ ಅವ್ರು ಯಾವ ಥರ ಹೇಳ್ತಾರೆ ಅಂತ. ಬನ್ನಿ. ನಾನು ಹೇಳಿದ್ದೆ ನನ್ನ ತಮ್ಮ ಮಾಡಿದ್ಮೇಲೆ ತಿನ್ಬಿಟ್ಟು ರಿವ್ಯೂ ಹೇಳ್ತೀನಿ ಅಂತ. ಆಕ್ಚುಲಿ ಎಗ್ ರೈಸ್ ತರಾನೇ ಇಲ್ಲ ಗೈಸ್. ಅವ್ನು ಎಗ್ ರೈಸ್ ತರಾನೇ ಮಾಡಿಲ್ಲ. ಮತ್ತೆ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ದ. ರೆಸ್ಟೋರೆಂಟ್ ಸ್ಟೈಲ್ ತರ ಇಲ್ಲ. ಬಟ್ ನಾನು ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಪಾಪ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾನೆ. ಅವ್ನು ಯಾವತ್ತು ಕಿಚನ್ ಬಂದೋನೇ ಅಲ್ಲ, ಯಾವ ರೆಸಿಪಿನೂ ಮಾಡಿಲ್ಲ ಇಲ್ಲಿವರೆಗೂ. ಬಟ್ ಏನೋ ಒಂದು ಪ್ರಯತ್ನ ಮಾಡಿದ್ದಾನೆ. ತಿನ್ನೋ ತರ ಅಂತೂ ಇದೆ, ಬಟ್ ಎಗ್ ರೈಸ್ ಫೀಲಿಂಗ್ ಕೊಡ್ತಾ ಇಲ್ಲ. ಓಕೆ, ತಿನ್ಬೋದು, ಚೆನ್ನಾಗಿದೆ. ನಮ್ಮಮ್ಮ ಏನ್ ಹೇಳ್ತಾರೆ ಅಂತ ಕೇಳೋಣ. ಈಗ ನಮ್ಮಮ್ಮಗೆ ಹೆಂಗ ಅನಿಸ್ತು ಎಗ್ ರೈಸ್? ಮಾ ಹೇಳಮ್ಮ. ಪಾಪ ಇವಾಗ ಎಗ್ ರೈಸ್ ಮಾಡಿದ್ದ, ನಾವೆಲ್ಲರೂ ಕಂಪ್ಲೀಟ್ ಮಾಡಿದ್ದೀರಿ. ಸೊ ನಿಮ್ಗೆ ಅದು ಎಗ್ ರೈಸ್ ಟೇಸ್ಟ್ ಯಾವ ತರ ಅನಿಸ್ತೈತಮ್ಮ? ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮಾಡಿದನ ನನಗಿಂತ ಚೆನ್ನಾಗಿ ಮಾಡೋಣ? ನಿನ್ಗಿಂತ ಚೆನ್ನಾಗಂದ್ರೆ ಅವ್ನು ಇದೇ ಫಸ್ಟ್ ಟೈಮ್ ಮಾಡಿರೋದು. ಪರವಾಗಿಲ್ಲ, ಚೆನ್ನಾಗಿ ಮಾಡಿದಾನ. ಅಂಡ್ ಅವನು ಯಾವತ್ತೂ ಕಿಚನ್ಗೆ ಹೋದೋನಲ್ಲ ಅಲ್ಲ. ಈ ದಿನದಲ್ಲಿ ಯಾವತ್ತೂ ಅವನು ಹೋಗಿ ಅಡ್ಗೆ ಮಾಡ್ತೀನಿ ಅಂತ ಹೋಗಿಲ್ಲ. ಬಟ್ ಇವತ್ತು ನಾನೇ ಅಡ್ಗೆ ಮಾಡ್ತೀನಿ ಅಂತ ಇಷ್ಟಪಟ್ಟು ಹೋಗಿದ್ದಾನೆ. ಸೊ ನಿನಗೇನ್ ಅನಿಸ್ತೈತೆ? ಪರವಾಗಿಲ್ಲ, ಇಷ್ಟಪಟ್ಟು ಅವನು ಇದೇ ಫಸ್ಟ್ ಟೈಮ್ ಮಾಡೋದಕ್ಕೆ ಹೋಗಿದ್ದಾನೆ. ಚೆನ್ನಾಗಿ ಮಾಡಿದ್ದಾನೆ. ಓಕೆ, ರೇಟಿಂಗ್ಸ್ ಕೊಡೋದಾದ್ರೆ ಎಷ್ಟು ಕೊಡ್ತೀಯಾ? 10ಗೆ 8 ಕೊಡ್ತೀಯಾ? ಅವನಿಗೆ ನಮ್ಮ ಕೈಯಲ್ಲೇ ನೀರು ತಗೊಳ್ಳೋದು ಏನೂ ಒಂದು ಕೆಲಸ ಮಾಡಲ್ಲ. ಅದು ನೀರು ಕೊಡು, ಅದು ಕೊಡು, ಇದು ಕೊಡು ಅಂತ ನಮ್ಮ ಕೈಯಲ್ಲೇ ಮಾಡಿಸ್ಕೊತಾನೆ. ಇಷ್ಟಪಟ್ಟು ಇವತ್ತು ಹೋಗಿ ಎಗ್ ರೈಸ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ನನಗೂ ಖುಷಿ ಆಗ್ತಿದೆ ಹೇಳ್ಬೇಕಂದ್ರೆ. ಅವ್ನು ಯಾವತ್ತು ಅದು ಅಡ್ಗೆ ಮಾಡಿರ್ಲಿಲ್ಲ. ಇವತ್ತು ಹೋಗಿ ಲೈಕ್ ಅಂದ್ರೆ ಕಷ್ಟ ಆದ್ರೂ ಪರವಾಗಿಲ್ಲ ಮಾಡ್ತೀನಿ ಅಂತ ಹೇಳಿದಕ್ಕೆ ನನಗೂ ತುಂಬಾನೇ ಖುಷಿ ಆಯ್ತು. ಅಂಡ್ ಟೇಸ್ಟ್ ಕೂಡ ಓಕೆ ಗೈಸ್, ಚೆನ್ನಾಗಿದೆ. ಇವಾಗ ನಮ್ಮಮ್ಮ ರಿವ್ಯೂ ಆಯ್ತು, ನಮ್ಮ ಅಕ್ಕ ಕೇಳ್ತಾ ಇದ್ದೀನಿ. ಶ್ವೇತಾ, ಇವಾಗ ಪಾಪ್ನ ಎಗ್ ರೈಸ್ ಟ್ರೈ ಮಾಡ್ದ, ನಿನಗೆ ಹೆಂಗ ಅನಿಸ್ತು? ಎಗ್ ರೈಸ್ ಫೀಲಿಂಗ್ ಎಗ್ ರೈಸ್ ತರನೇ ಆಯ್ತಾ? ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೇ ಮಾಡೋಣ? ರೆಸ್ಟೋರೆಂಟ್ ಸ್ಟೈಲ್ ಅಂತ ಹೇಳೋದಕ್ಕಾಗಲ್ಲ, ಚೆನ್ನಾಗಿ ಮಾಡಿದಾನೆ. ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ಓಕೆ. ಇವಾಗ ಆದ್ರೆ ಉಪ್ಪು ಖಾರ ಸ್ವಲ್ಪ ಕಡಿಮೆ ಇದೆ. ಮತ್ತೆ ಅನ್ನ ಸ್ವಲ್ಪ ನನ್ ತಂಗಿ ಮಾಡ್ಬಿಟ್ಟಿದ್ದಾಳೆ, ಎಲ್ಲ ಮುದ್ದೆ ಮಾಡಿಟ್ಟಿದ್ದಾಳೆ. ಗೈಸ್ ನಾನ್ ಮಾಡಿಲ್ಲ ಗೈಸ್, ಇದಕ್ಕೆ ಇದು ಹಿಂಗಾಗಿದೆ. ಇಲ್ಲಾಂದ್ರೆ ಚೆನ್ನಾಗ್ ಬರ್ತಾ ಇತ್ತು. ಹೇಳ್ಬೇಕಂದ್ರೆ ಓಕೆ, ತಿನ್ಬೋದು. ಆದ್ರೆ ಯಾವತ್ತು ಮಾಡದೇ ಇರೋನು ಇವತ್ತು ನಾನೇ ಮಾಡ್ತೀನಿ ಅಂತ ಹೋಗಿ ನಾವು ಟೆಂಪಲ್ ಇಂದ ಬಂದು ತುಂಬಾ ಸುಸ್ತಾಗಿದ್ವಿ. ಸೊ ಮಾಡಿದಾನೆ, ನಾವು ಕುತ್ಕೊಂಡಿದ್ವಿ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು.
ಥ್ಯಾಂಕ್ಸ್ ಹೇಳ್ಬೇಕು. ಸರಿ, ಇವಾಗ ನಾನು ನಿನ್ಗೆ 10 ಕೊಡ್ತೀನಿ. 10 ಅಲ್ಲಿ ನೀನು ಅವನಿಗೆ 10 ಔಟ್ ಆಫ್ ಎಷ್ಟು ಕೊಡ್ತೀಯಾ? 10 ಔಟ್ ಆಫ್ 7. 7. ಓಕೆ, ಗುಡ್, ನೈಸ್ ಗೈಸ್. ನನ್ನ ತಮ್ಮ ಮಾಡಿರೋ ಎಗ್ ರೈಸ್ಗೆ ಅವನಿಗೆ 0 to 2 ರೇಟಿಂಗ್ಸ್ ಕೊಟ್ಟಿದ್ದಾನೆ. ಬಿಕಾಸ್ ಅವ್ನಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಹೇಳ್ದ. ಆ್ಯಂಡ್ ನನಗೆ ಕೇಳೋದಾದ್ರೆ ನಾನು ರೇಟಿಂಗ್ಸ್ ಅವನಿಗೆ 10ಗೆ 7 ಕೊಡ್ತೀನಿ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಯಾರೂ ಅಷ್ಟೇ ಫಸ್ಟ್ ಟೈಮ್ ಆದಾಗ ಪರ್ಫೆಕ್ಟ್ ಆಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ಟೇಸ್ಟ್ ಓಕೆನೇ ಇತ್ತು. ಅಂಡ್ ಅವನು ಆಮ್ಲೆಟ್ ಮಾಡಿ ಕೊಟ್ಟಿದ್ದಾನೆ, ಅದು ಕೂಡ ಚೆನ್ನಾಗೇ ಇತ್ತು. ಅದು ಹಾಗಾಗಿ ಸೊ ಎರಡಕ್ಕೂ ಸೇರಿ ನಾನು ಅವನಿಗೆ 10ಗೆ 7 ಕೊಡ್ತಿದ್ದೀನಿ. ಚೆನ್ನಾಗಿ ಮಾಡಿದ್ದಾನೆ. ಸೊ ಯಾವತ್ತು ಅಡುಗೆ ಮಾಡ್ದಿರೋ ಇವತ್ತು ಹೋಗಿ ಇಷ್ಟಪಟ್ಟು ಮಾಡಿದ್ದಾನೆ ಅಂದಮೇಲೆ ಚೆನ್ನಾಗಿತ್ತು ಗೈಸ್, ನನಗೆ ಇಷ್ಟ ಆಯಿತು. ಆ್ಯಂಡ್ ಅವ್ನು ಹೋಗ್ತಾ ಅಡುಗೆನ ಕಲಿತಾನೆ. ಸೊ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಅಂತ ಹೇಳ್ತಾ ಎಲ್ಲ ರೇಟಿಂಗ್ಸು ಕೇಳಿದ್ದೀರಾ ಅಲ್ವಾ. ಸೊ ಹೈಯೆಸ್ಟ್ ರೇಟಿಂಗ್ಸ್ ಬಂದು ನಮ್ಮ ಅಮ್ಮನೇ ಕೊಟ್ಟಿರೋದು, 8 ಕೊಟ್ಟಿದ್ದಾರೆ. ತುಂಬ ಮಗನ ಮೇಲೆ ಪ್ರೀತಿ ಇರೋದ್ರಿಂದ. ಆ್ಯಂಡ್ ನಾನು 7 ಕೊಟ್ಟಿದ್ದೀನಿ, ನಮ್ಮ ಅಕ್ಕ 6 ಕೊಟ್ಟಿದ್ದಾಳೆ. ಗೈಸ್, ನಾನು ಕೂಡ ಊಟ ಮುಗಿಸಿ ಔಟ್ಸೈಡ್ ಬಂದೆ. ನನಗೆ ಇಲ್ಲಿ ಕೋತಿಗಳು ಕೂಡ ಕಾಣಿಸೋದು. ಈ ನಡುವೆ ನಮ್ಮ ಮನೆ ಹತ್ರ ತುಂಬ ಕೋತಿಗಳು ಓಡಾಡ್ತಾ ಇರ್ತವೆ. ನನಗೊಂದು ಭಯ ಏನಂತ ಹೇಳಿದ್ರೆ, ನಮ್ಮ ಮನೆ ಮುಂದೆ ಈ ಥರ ಇಲ್ಲ ಅಂದಿದ್ರೆ ಅದೆಲ್ಲಿ ಮನೆ ಮುಂದೆ ಬರುತ್ತೋ ಮೈ ಮೇಲೆ ಹಾರ್ಬಿಡುತ್ತೆ ಅನ್ನೋ ಭಯ ಇದೆ. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಕೋತಿಗಳು ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು. ಅದಕ್ಕೋಸ್ಕರ ವಿಡಿಯೋ ಶೂಟ್ ಮಾಡಿದೆ. ಸಖತ್ತಾಗಿದೆ ಅಲ್ವಾ ಗೈಸ್. ಏನು ಗೊತ್ತಾ, ನಿನ್ನೆ ನಾನು ವಿಡಿಯೋ ಮಾಡಿ ಲೈಕ್ ಗ್ರ್ಯಾಂಡ್ ಫಿನಾಲೆ ಸ್ಟಾರ್ಟ್ ಆಯಿತು 6 o'clockಗೆ ಬಿಗ್ ಬಾಸ್ದು. ಸೊ ಹಾಗಾಗಿ ನಾನು ಕ್ಲೋಸಿಂಗ್ ಮಾಡೋದೇ ಮರ್ತ್ಬಿಟ್ಟೆ. ಆ್ಯಂಡ್ ವ್ಲಾಗ್ನ ನಾನು ಎಂಡ್ ಮಾಡಿಲ್ಲ. ಹಾಗಾಗಿ ಮಾರ್ನಿಂಗ್ ಎದ್ದು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಫಿನಾಲೆ ನಿನ್ನೆ ನೈಟ್ 11:45ವರೆಗೂ ಇತ್ತು. ಆ್ಯಂಡ್ ಗೆದ್ದಿದ್ದು ನಮ್ಮ ಗಿಲ್ಲಿ ನಟ, ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಗಿಲ್ಲಿನೇ ಗೆದ್ದರು. ಸೊ ಅಲ್ಲಿ ಇರೋರಿಗೆಲ್ಲ ಲೈಕ್ ಎಲ್ಲೋ ರೀತಿನಲ್ಲಿ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದಾನೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಅವನಿಗೆ ಇನ್ನೂ ಗೊತ್ತಿಲ್ಲ ಈಚೆ ಗಿಲ್ಲಿ ಕ್ರೇಜ್ ಯಾವ ಥರ ಇದೆ, ಗಿಲ್ಲಿ ಹವಾ ಹೆಂಗಿದೆ ಅಂತ. ಅದು ಮುಗ್ದು ಆಚೆ ಬಂದಮೇಲೆ ಗಿಲ್ಲಿಗೆ ಸರ್ಪ್ರೈಸಿಂಗ್ ಪ್ಲಸ್ ಶಾಕ್ ಕೂಡ ಇರುತ್ತೆ ಅಂತ ಅನ್ಕೋತೀನಿ ನಾನು. ಬಿಕಾಸ್ ಅವನಿಗೆ ಗೊತ್ತಿರಲ್ಲ ನಾನು ಇಷ್ಟೊಂದು ಜನನ ಸಂಪಾದನೆ ಮಾಡಿದ್ದೀನ ಅಂತ. ಸೊ ಹಾಗಾಗಿ ಅವ್ನು ಗೆದ್ದಿದ್ದು ಖುಷಿಲಿ ನಾನು ವ್ಲಾಗ್ನ ಎಂಡ್ ಮಾಡೋದೇ ಮರ್ತದೆ. ಹಾಗಾಗಿ ಮಾರ್ನಿಂಗ್ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಗೈಸ್. ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಓಕೆನಾ? ಸೊ ನಿಮಗೆ ಗಿಲ್ಲಿ ಗೆದ್ದಿದ್ದು ಎಷ್ಟು ಇಷ್ಟ ಆಯಿತು ಅಂಡ್ ಯಾರಿಗೆಲ್ಲ ಗಿಲ್ಲಿ ಅಂದರೆ ಇಷ್ಟ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.